ಇಷ್ಟು ದಿವಸ ವಕ್ಫ್ ಬೋರ್ಡ್ನಿಂದ ರೈತರು ಶಾಕ್ಗೆ ಒಳಗಾಗಿದ್ರು, ದೇವಸ್ಥಾನದ ಆಡಳಿತ ಮಂಡಳಿಯವರು ಶಾಕ್ಗೆ ಒಳಗಾಗಿದ್ರು, ಶಾಲೆಯವರು ಶಾಕ್ಗೆ ಒಳಗಾಗಿದ್ರು. ಆದರೆ ಈಗ ಕಾಂಗ್ರೆಸ್ ಎಂಎಲ್ಸಿಗೂ ಕೂಡ ವಕ್ಫ್ ಬೋರ್ಡ್ನ ಬಿಸಿ ತಟ್ಟಿದೆ. ಹಾಗೆಯೇ ಬಿಜೆಪಿ ಶಾಸಕರು ಕೂಡ ಈ ಲಿಸ್ಟ್ನಲ್ಲಿದ್ದಾರೆ. ಶಾಸಕ ಮಾನಪ್ಪ ವಜ್ಜಲ್ ಹಾಗೆಯೇ ಎಂಎಲ್ಸಿ ಶರಣಗೌಡಗೆ ವಕ್ಫ್ ಬೋರ್ಡ್ ಶಾಕ್ ಎದುರಾಗಿದೆ. 30 ಎಕರೆ ಜಮೀನಿನ ಪಹಣಿಯಲ್ಲಿ ವಕ್ಫ್ ಅಂತ ಹೆಸರು ಉಲ್ಲೇಖ ಮಾಡಲಾಗಿದೆ. ರಾಯಚೂರಿನ ಲಿಂಗಸಗೂರು ಬಿಜೆಪಿ ಶಾಸಕ ಕಾಂಗ್ರೆಸ್ ಎಂಎಲ್ಸಿ ಇಬ್ಬರಿಗೆ ಸೇರಿದ ಜಮೀನಿನ ಪಹಣಿಯಲ್ಲಿ ವಕ್ಫ್ ಆಸ್ತಿ ನಮೂದು ಮಾಡಲಾಗಿದೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಹಾಗೆಯೇ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ್ಗೆ ವಕ್ಫ್ ಬೋರ್ಡ್ ಬಿಸಿ ತಟ್ಟಿದೆ. ಮಾನಪ್ಪ ವಜ್ಜಲ್ ಪುತ್ರ ಆಂಜನೇಯ ವಜ್ಜಲ್ಗೆ ಸೇರಿದಂಥ 1 ಎಕರೆ ಜಮೀನು ಹಾಗೆಯೇ ಲಿಂಗಸಗೂರು ತಾಲೂಕಿನ ಮುದಗಲ್ ಸೀಮೆಯ ಸರ್ವೆ ನಂಬರ್ 242/7 ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತೇಳಿ ನಮೂದು ಮಾಡಲಾಗಿದೆ. 2016-17ರಲ್ಲಿ ಈ ಜಾಗವನ್ನು ಖರೀದಿ ಮಾಡಲಾಗಿತ್ತು. ಈಗ ಇದರಲ್ಲಿ ವಕ್ಫ್ ಹೆಸರು ನಮೂದು ಮಾಡಲಾಗಿದೆ. ತಹಶೀಲ್ದಾರ್ ಹಾಗೆಯೇ ಲಿಂಗಸಗೂರು ಎಸಿಗೆ ಈ ಬಗ್ಗೆ ಶಾಸಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇತ್ತ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ ಹೆಸರಿನ ಜಮೀನಿನ ಪಹಣಿಯಲ್ಲೂ ಕೂಡ ವಕ್ಫ್ ಹೆಸರು ಬಂದಿದೆ. ಮುದಗಲ್ನ ಸರ್ವೆ ನಂಬರ್ 242/4 1 ಎಕರೆ ಹಾಗೆಯೇ ಈ ಜಮೀನು 2007-2008ರಲ್ಲಿ ಖರೀದಿ ಮಾಡಿದರು ಬಯ್ಯಾಪುರ ಅವರು. ಅದೇ ಸರ್ವೆ ನಂಬರ್ನಲ್ಲಿರುವಂಥ ಲಿಂಗಸಗೂರಿನ ಅಂಕಲಿ ಮಠದ ಶ್ರೀಗಳಿಗೂ ಕೂಡ ಬಿಸಿ ತಟ್ಟಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಒಟ್ಟಿನಲ್ಲಿ ಇಷ್ಟು ದಿವಸ ವಕ್ಫ್ ಬೋರ್ಡ್ ನೋಟಿಸ್ನಿಂದ ರೈತರು ಚಿಂತೆಗೀಡಾಗಿದ್ದರು, ದೇವಸ್ಥಾನದ ಆಡಳಿತ ಮಂಡಳಿಯವರು ಚಿಂತೆ ಆಗಿದ್ರು, ಒಂದಷ್ಟು ಶಾಲೆಗಳು ಕೂಡ ಶಾಲೆಯ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಶಾಲೆಗಳಿಗೂ ಕೂಡ ನೋಟಿಸ್ ಬಂದಿತ್ತು. ಈಗ ಕಾಂಗ್ರೆಸ್ನ ಎಂಎಲ್ಸಿಗೆ ಬಂದಿದ್ದ ನೋಟಿಸು ಅಂಥೇಳಿದರೆ ಕಾಂಗ್ರೆಸ್ನ ಎಂಎಲ್ಸಿ ಜಾಗದ ಪಹಣಿಯಲ್ಲಿ ವಕ್ಫ್ ಅಂತೇಳಿ ನಮೂದು ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಶಾಸಕನ ಜಾಗದ ಪಹಣಿಯಲ್ಲೂ ಕೂಡ ವಕ್ಫ್ ಅಂತೇಳಿ ನಮೂದು ಮಾಡಲಾಗಿದೆ. ಮಾನಪ್ಪ ವಜ್ಜಲ್ ಬಿಜೆಪಿ ಶಾಸಕರು ಹಾಗೆಯೇ ಕಾಂಗ್ರೆಸ್ನ ಎಂಎಲ್ಸಿ ಆಗಿರುವಂಥ ಶರಣಗೌಡ ಬಯ್ಯಾಪುರ್ ಇವರಿಬ್ಬರ ಜಾಗದಲ್ಲೂ ಕೂಡ ಈಗ ವಕ್ಫ್ ಅಂತೇಳಿ ನಮೂದು ಮಾಡಲಾಗಿದೆ. ಗಮನಿಸ್ತಾ ಇರ್ಬೋದು, ಜನಪ್ರತಿನಿಧಿಗಳಿಗೂ ಕೂಡ ಶಾಕ್ ಎದುರಾಗ್ತಾ ಇದೆ ವಕ್ಫ್ ಬೋರ್ಡ್ನಿಂದ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಹಾಗೆಯೇ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ್ ಇವರಿಬ್ಬರಿಗೂ ಕೂಡ ವಕ್ಫ್ ಬೋರ್ಡ್ ಬಿಸಿ ತಟ್ಬಿಟ್ಟಿದೆ. ಮಾನಪ್ಪ ವಜ್ಜಲ್ ಪುತ್ರ ಆಂಜನೇಯ ವಜ್ಜಲ್ಗೆ ಸೇರಿದಂಥ 1 ಎಕರೆ ಜಮೀನು ಲಿಂಗಸಗೂರು ತಾಲೂಕಿನ ಮುದಗಲ್ ಸೀಮೆಯ ಸರ್ವೆ ನಂಬರ್ 242/7 ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತೇಳಿ ನಮೂದು ಮಾಡಲಾಗಿದೆ. ಇವರು 2016-17ರಲ್ಲಿ ಈ ಜಮೀನನ್ನು ಖರೀದಿ ಮಾಡಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಈಗಾಗಲೇ ತಹಶೀಲ್ದಾರ್ ಹಾಗೆಯೇ ಲಿಂಗಸಗೂರು ಎಸಿಗೆ ಶಾಸಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇತ್ತ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ್ ಹೆಸರಿನ ಜಮೀನಿನ ಪಹಣಿಯಲ್ಲೂ ಕೂಡ ವಕ್ಫ್ ಹೆಸರು ಉಲ್ಲೇಖ ಆಗಿದೆ ಎನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.